ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಸಮುದ್ರ ರಾಜನ ಸಲಹೆಯಂತೆ ನಲನಿಂದ ಸಮುದ್ರದ ಮೇಲೆ 100 ಯೋಜನಗಳ ಉದ್ದದ ಸೇತುವೆಯ ನಿರ್ಮಾಣ, ಅದರ ಮೂಲಕವಾಗಿ ಶ್ರೀರಾಮನೇ ಮೊದಲಾದವರು ಸಮುದ್ರವನ್ನು ದಾಟಿ ಆಚೆಯ ದಡದಲ್ಲಿ ಬೀಡುಬಿಟ್ಟುದು ಎಂಬ 22ನೆಯ ಸರ್ಗಕ್ಕೆ ಸ್ವಾಗತ. ಅಥೋವಾಚ ರಘುಶ್ರೇಷ್ಠ ಸಾಗರಂ ದಾರುಣಂ ವಚಃ ಅದ್ಯ ತ್ವಾಂ ಶೋಷಯಿಷ್ಯಾಮಿ ಸಪಾತಾಲಾಂ ಮಹಾರ್ಣವ. ಅನಂತರ ರಘುಕುಲ ತಿಲಕನಾದ ಶ್ರೀರಾಮನು ಸಮುದ್ರ ರಾಜನಿಗೆ ಕಠೋರವಾದ ಈ ಮಾತುಗಳನ್ನು ಹೇಳತೊಡಗಿದನು. ಸಾಗರನೇ, ಈಗಲೇ ನೀನು ಪಾತಾಳದಿಂದ ಸಹಿತವಾಗಿರುವ ನಿನ್ನನ್ನು ಒಣಗಿಸಿಬಿಡುತ್ತೇನೆ. ನಿನ್ನಲ್ಲಿರುವ ಜಲರಾಶಿಯು ನನ್ನ ಬಾಣಗಳಿಂದ ದಗ್ಧವಾಗಿ ಹೋಗುತ್ತದೆ. ನೀನು ಸಂಪೂರ್ಣವಾಗಿ ಒಣಗಿ ಹೋಗುವೆ. ನಿನ್ನನ್ನು ಆಶ್ರಯಿಸಿರುವ ಪ್ರಾಣಿಗಳೆಲ್ಲವೂ ವಿನಾಶ ಹೊಂದುತ್ತವೆ. ಬಳಿಕ ಜಲರಾಶಿ ಇರುವ ಈ ಸ್ಥಳದಲ್ಲಿ ಭಯಂಕರವಾದ ಧೂಳಿನ ರಾಶಿಯು ತುಂಬಿಕೊಳ್ಳುತ್ತದೆ. ನನ್ನ ಧನುಸ್ಸಿನಿಂದ ಬಿಡಲ್ಪಡುವ ಬಾಣ ವರ್ಷದ ಪ್ರಭಾವದಿಂದ ನಿನಗೆ ಈ ಸ್ಥಿತಿಯುಂಟಾದಾಗ ಕಪಿನಾಯಕರು ಆಚೆಯ ದಡಕ್ಕೆ ಕಾಲ್ನಡಿಗೆಯಿಂದಲೇ ಹೋಗುತ್ತಾರೆ. ದಾನವರಿಗೆ ಆಶ್ರಯನಾಗಿರುವ ಸಮುದ್ರನೇ, ನೀನು 4 ದಿಕ್ಕುಗಳಿಂದಲೂ ಹರಿದು ಬರುತ್ತಿರುವ ಜಲರಾಶಿಯನ್ನು ಸಂಗ್ರಹಿಸುತ್ತಿರುವೆ. ನನ್ನಲ್ಲಿರುವ ಪೌರುಷವನ್ನಾಗಲಿ ಪರಾಕ್ರಮವನ್ನಾಗಲಿ ನೀನು ಅರಿಯೆ. ಈ ವಿಷಯವನ್ನು ನೀನು ನೆನಪಿನಲ್ಲಿಡು. ನನ್ನನ್ನು ಉಪೇಕ್ಷಿಸುತ್ತಿರುವುದಕ್ಕಾಗಿ ನನ್ನಿಂದ ನೀನು ಮಹತ್ತರವಾದ ಸಂತಾಪವನ್ನು ಹೊಂದುವೆ. ಶ್ರೀರಾಮನು ಹೀಗೆ ಹೇಳುತ್ತಾ ಬ್ರಹ್ಮದಂಡಕ್ಕೆ ಸಮಾನವಾಗಿದ್ದ ಬಾಣವನ್ನು ಬ್ರಹ್ಮಾಸ್ತ್ರ ಮಂತ್ರದಿಂದ ಅಭಿಮಂತ್ರಿಸಿ ಶ್ರೇಷ್ಠವಾದ ಧನುಸ್ಸಿನಲ್ಲಿ ಹೂಡಿ ಶಿಂಜಿನಿಯನ್ನು ಸೆಳೆದನು. ಹೀಗೆ ಶ್ರೀರಾಮನು ಧನುಸ್ಸನ್ನು ಸೆಳೆದೊಡನೆಯೇ ಭೂಮಿ ಮತ್ತು ಆಕಾಶಗಳು ಸೀಳಿ ಹೋಗುತ್ತಿರುವಂತೆ ಕಾಣುತ್ತಿದ್ದವು. ಪರ್ವತಗಳು ನಡುಗಿದವು. ಪ್ರಕಾಶವು ಅಂಧಕಾರಮಯವಾಯಿತು. ಯಾವ ದಿಕ್ಕುಗಳು ಕಾಣುತ್ತಲೇ ಇರಲಿಲ್ಲ. ನದಿಗಳು ಮತ್ತು ಸರೋವರಗಳು ಅಲ್ಲೋಲ ಕಲ್ಲೋಲವಾದವು. ಚಂದ್ರ ಸೂರ್ಯರು ನಕ್ಷತ್ರಗಳೊಡನೆ ಅಡ್ಡಡ್ಡವಾಗಿ ಸಂಚರಿಸತೊಡಗಿದರು. ಸೂರ್ಯನ ಕಿರಣಗಳಿಂದ ಪ್ರಕಾಶಮಾನವಾಗಿದ್ದರೂ ಆಕಾಶವು ಅಂಧಕಾರದಿಂದ ತುಂಬಿ ಹೋಗಿದ್ದಿತು. ಆ ಸಮಯದಲ್ಲಿ 100 ಉಲ್ಕೆಗಳು ಹುಟ್ಟಿಕೊಂಡು ಆಕಾಶವನ್ನು ಬೆಳಗತೊಡಗಿದವು. ಅಂತರಿಕ್ಷದಿಂದ ಘೋರ ಶಬ್ದದಿಂದ ಕೂಡಿದ ಸಿಡಿಲುಗಳು ಹೊರಬರುತ್ತಿದ್ದವು. ಪರಿವಹವೇ ಮೊದಲಾದ ವಾಯು ಸಮೂಹಗಳು ಬಹಳ ವೇಗವಾಗಿ ಬೀಸತೊಡಗಿದವು. ಆ ಬಿರುಗಾಳಿಗಳು ವೃಕ್ಷಗಳನ್ನೇ ಬುಡಮೇಲು ಮಾಡುತ್ತಿದ್ದವು. ಮೋಡಗಳನ್ನು ಚೆಲ್ಲಾಪಿಲ್ಲಿಯಾಗಿ ಮಾಡುತ್ತಿದ್ದವು. ಪರ್ವತಗಳನ್ನು ಅಪ್ಪಳಿಸುತ್ತಿದ್ದವು. ಅವುಗಳ ಶಿಖರಗಳನ್ನು ಒಡೆದು ಹಾಕುತ್ತಿದ್ದವು. ಆಕಾಶದಲ್ಲಿ ದೊಡ್ಡ ದೊಡ್ಡ ಸಿಡಿಲಿನ ಶಬ್ದಗಳಿಂದ ಕೂಡಿದ್ದ ಮಹಾಮೇಘಗಳು ಪರಸ್ಪರವಾಗಿ ಸಂಘರ್ಷಿಸುತ್ತಾ ವೈದ್ಯುತಾಗ್ನಿಯನ್ನು ಸುರಿಸತೊಡಗಿದವು. ಆಕಾಶದಲ್ಲಿ ಕಾಣುತ್ತಿದ್ದ ಪ್ರಾಣಿಗಳು ಸಿಡಿಲಿನ ಶಬ್ದಕ್ಕೆ ಅನುರೂಪವಾಗಿಯೇ ಕೂಗಿಕೊಳ್ಳುತ್ತಿದ್ದವು. ಅದೃಶ್ಯವಾಗಿದ್ದ ಪ್ರಾಣಿಗಳು ಭಯಂಕರವಾಗಿ ಶಬ್ದ ಮಾಡುತ್ತಿದ್ದವು. ಧನುಸ್ಸಿನ ಸೆಳೆತದ ಶಬ್ದವನ್ನು ಕೇಳಿಯೇ ಸೊರಗಿ ಸೊಪ್ಪಾದ ಕೆಲವು ಪ್ರಾಣಿಗಳು ಭೂಮಿಯಲ್ಲಿ ಮಲಗಿಬಿಟ್ಟವು. ಕೆಲವು ಪ್ರಾಣಿಗಳು ಭಯಗೊಂಡು ಉದ್ವಿಗ್ನವಾದವು. ಕೆಲವು ಪ್ರಾಣಿಗಳು ವ್ಯಥೆಯಿಂದ ಕಳವಳಗೊಂಡವು. ಕೆಲವು ಪ್ರಾಣಿಗಳು ಭಯದಿಂದಾಗಿ ಜಡವಸ್ತುಗಳಂತಾದವು, ಅಲುಗಾಡುತ್ತಲೂ ಇರಲಿಲ್ಲ. ಸಮುದ್ರವು ಕೂಡ ತನ್ನನ್ನು ಆಶ್ರಯಿಸಿದ್ದ ಪ್ರಾಣಿಗಳೊಡನೆಯೂ ಸರ್ಪಗಳೊಡನೆಯೂ ರಾಕ್ಷಸರೊಡನೆಯೂ ತರಂಗಗಳೊಡನೆಯೂ ಭಯಂಕರ ಆವೇಗದಿಂದ ಕೂಡಿ ಪ್ರಳಯ ಕಾಲವಲ್ಲದಿದ್ದರೂ ತೀವ್ರವಾದ ಗತಿಯಿಂದ ತನ್ನ ಎಲ್ಲೆಯನ್ನು ದಾಟಿ 1 ಯೋಜನದಷ್ಟು ದೂರ ಉಕ್ಕೇರಿತು. ಹೀಗೆ ನದಗಳ ಸ್ವಾಮಿಯಾದ ಸಮುದ್ರನು ಉದ್ಧತನಾಗಿ ಎಲ್ಲೆಯನ್ನು ಅತಿಕ್ರಮಿಸಿ ಹೋಗುತ್ತಿದ್ದರೂ ಶತ್ರುಸೂದನನಾದ ಶ್ರೀರಾಮನು ತಾನು ನಿಂತಿದ್ದ ಸ್ಥಾನದಿಂದ ಹಿಮ್ಮೆಟ್ಟಲಿಲ್ಲ. ಅನಂತರ ಮೇರು ಮಹಾಪರ್ವತದ ಅಂಗಪರ್ವತವಾದ ಉದಯಾದ್ರಿಯಿಂದ ಸೂರ್ಯನು ಹೊರಬರುವಂತೆ ಸಮುದ್ರದ ಮಧ್ಯಭಾಗದಿಂದ ಸಮುದ್ರ ರಾಜನು ಮೂರ್ತ ಸ್ವರೂಪನಾಗಿ ಪ್ರದೀಪ್ತವಾದ ಮುಖಗಳಿಂದ ಕೂಡಿದ್ದ ಸರ್ಪಗಳೊಡನೆ ಹೊರಬಂದನು. ಅವನ ಬಣ್ಣವು ಸುಂದರವಾದ ವೈಢೂರ್ಯ ಮಣಿಯಂತಿದ್ದಿತು. ಸುವರ್ಣಮಯವಾದ ಆಭರಣಗಳಿಂದ ಆತನು ಭೂಷಿತನಾಗಿದ್ದನು. ಕೆಂಪಾದ ಮಾಲೆಯನ್ನು ಮತ್ತು ಕೆಂಪಾದ ವಸ್ತ್ರಗಳನ್ನು ಧರಿಸಿದ್ದನು. ಕಮಲದೆಲೆಗೆ ಸದೃಶವಾದ ವಿಶಾಲವಾದ ಕಣ್ಣುಗಳನ್ನು ಹೊಂದಿದ್ದನು. ಕತ್ತಿನಲ್ಲಿ ದಿವ್ಯವಾದ ಪುಷ್ಪಮಯವಾದ ಹಾರವನ್ನು ಹಾಕಿಕೊಂಡಿದ್ದನು. ಸುವರ್ಣಮಯವಾದ ಮತ್ತು ಪುಟಕ್ಕೆ ಹಾಕಿದ ಚಿನ್ನದಿಂದ ಮಾಡಿದ್ದ ಆಭರಣಗಳಿಂದ ಸಮಲಂಕೃತನಾಗಿದ್ದನು. ತನ್ನಲ್ಲಿಯೇ ಹುಟ್ಟಿದ ರತ್ನಗಳ ಉತ್ತಮವಾದ ಆಭರಣಗಳಿಂದ ಭೂಷಿತನಾಗಿದ್ದನು. ಆ ಸಮಯದಲ್ಲಿ ಸಮುದ್ರರಾಜನು ಅನೇಕ ವಿಧವಾದ ಗೈರಿಕಾದಿ ಧಾತುಗಳಿಂದ ಸಮಲಂಕೃತನಾದ ಹಿಮವಂತನಂತೆಯೇ ಕಾಣುತ್ತಿದ್ದನು. ತನ್ನ ವಿಶಾಲವಾದ ವಕ್ಷಸ್ಥಳದ ಮಧ್ಯದಲ್ಲಿ ಕೌಸ್ತುಭ ಮಣಿಗೆ ಸಹೋದರನೋ ಎಂಬಂತೆ ಕಾಣುತ್ತಿದ್ದ ಬಿಳುಪಾದ ಪ್ರಭೆಯಿಂದ ಯುಕ್ತವಾಗಿದ್ದ ರತ್ನವನ್ನು ಧರಿಸಿದ್ದನು.
ಚಂಚಲವಾದ ಪ್ರಭೆಯಿಂದ ಕೂಡಿದ್ದ ಆ ರತ್ನವು ರತ್ನಹಾರದ ಮಧ್ಯಭಾಗದಲ್ಲಿ ಬೆಳಗುತ್ತಿದ್ದಿತು. ಅವನು ಚಂಚಲವಾದ ಅಲೆಗಳಿಂದ ಸಮಾವೃತನಾಗಿದ್ದನು. ಮೇಘಗಳಿಂದಲೂ ವಾಯುವಿನಿಂದಲೂ ಸುತ್ತುವರಿಯಲ್ಪಟ್ಟಿದ್ದನು. ಗಂಗಾ ಸಿಂಧುಗಳೇ ಮೊದಲಾದ ಪ್ರಧಾನ ಭೂತಗಳಾದ ನದಿ ನದಗಳಿಂದ ಸಮಾವೃತನಾಗಿದ್ದನು. ಅವನಲ್ಲಿ ಆಶ್ರಯ ಪಡೆದಿದ್ದ ದೊಡ್ಡ ದೊಡ್ಡ ಮೊಸಳೆಗಳು ಅಲೆಗಳೊಡನೆ ಮೇಲಕ್ಕೆ ಹಾರುತ್ತಿದ್ದವು. ಸರ್ಪಗಳು ರಾಕ್ಷಸರು ಗಾಬರಿಗೊಂಡಿದ್ದರು. ದೇವತೆಗಳಿಗೆ ಸಮಾನವಾಗಿ ನಾನಾ ಪ್ರಕಾರವಾದ ಸುಂದರ ರೂಪಗಳನ್ನು ಧರಿಸಿ ಬಂದಿದ್ದ ನದಿಗಳ ದೇವತೆಗಳೊಡನೆ ಶಕ್ತಿಶಾಲಿಯಾದ ಸಮುದ್ರನು ಧನುರ್ಧರನಾಗಿದ್ದ ಶ್ರೀರಾಮನ ಬಳಿಗೆ ಬಂದು ಅವನನ್ನು ಸಂಬೋಧಿಸಿ ಕೈಮುಗಿದುಕೊಂಡು ಹೇಳಿದನು: ಪೃಥಿವೀ ವಾಯುರಾಕಾಶಮಾಪೋ ಜ್ಯೋತಿಶ್ಚ ರಾಘವ ಸ್ವಭಾವೇ ಸೌಮ್ಯ ತಿಷ್ಠಂತಿ ಶಾಶ್ವತಂ ಮಾರ್ಗಮಾಶ್ರಿತಾಃ. ಸೌಮ್ಯನೇ, ರಘುನಂದನ, ಪೃಥ್ವಿ, ವಾಯು, ಆಕಾಶ, ಜಲ ಮತ್ತು ತೇಜಸ್ಸು ಈ ಪಂಚಭೂತಗಳು ಸರ್ವದಾ ತಮ್ಮ ತಮ್ಮ ಸ್ವಭಾವದಲ್ಲಿಯೇ ಸ್ಥಿರವಾಗಿರುತ್ತವೆ. ಅವು ಶಾಶ್ವತವಾದ ಧರ್ಮವನ್ನು ಎಂದಿಗೂ ಪರಿತ್ಯಜಿಸುವುದಿಲ್ಲ. ಯಾವಾಗಲೂ ಆ ಮಾರ್ಗವನ್ನು ಆಶ್ರಯಿಸಿಯೇ ಇರುತ್ತವೆ. ತತ್ಸ್ವಭಾವೋ ವಾಮಾಪ್ಯೇಷ ಯದಗಾಧೋ ಹಮಪ್ಲವಃ ವಿಕಾರಾಸ್ತು ಭವೇದ್ಗಾಧ ಏತತ್ತೇ ವೇದಯಾಮ್ಯಹಂ. ಅಗಾಧ ಅಂದರೆ ಹೆಚ್ಚು ಆಳವನ್ನು ಹೊಂದಿರುವುದು ಮತ್ತು ಅಪ್ಲವ ದಾಟಲು ಅಸಾಧ್ಯವಾಗಿರುವುದು. ಇವು ನನ್ನ ಸ್ವಭಾವ ಗುಣವೇ ಆಗಿದೆ. ಒಂದು ವೇಳೆ ನಾನು ಗಾಧನಾಗಿ ಬಿಟ್ಟರೆ, ಅಂದರೆ ಆಳವಿಲ್ಲದವನಾಗಿ ಬಿಟ್ಟರೆ, ನನ್ನ ಸ್ವಭಾವ ಗುಣಕ್ಕೆ ವ್ಯತಿಕ್ರಮವಾದಂತಾಗುತ್ತದೆ. ಆದುದರಿಂದ ನನ್ನ ಸ್ವಭಾವವನ್ನು ಬದಲಾಯಿಸುವ ಸಾಧ್ಯತೆಯಿಲ್ಲ. ಆದರೂ ನೀನು ನನ್ನನ್ನು ದಾಟಿ ಹೋಗಲು ಉಪಾಯವೊಂದನ್ನು ಹೇಳುತ್ತೇನೆ. ನಕಾಮಾನ್ನ ಚ ಲೋಭಾದ್ವಾ ನ ಭಯಾತ್ ಪಾರ್ಥಿವಾತ್ಮಜ ಗ್ರಾಹನ ಕ್ರಾಕುಲ ಜಲಂ ಸಂಸ್ತಂಭಯೇಯಂ ಕಥಂಚನ. ರಾಜಕುಮಾರನೇ, ಮೊಸಳೆಗಳಿಂದಲೂ ತಿಮಿಂಗಿಲಗಳಿಂದಲೂ ಸಮಾಕುಲವಾಗಿರುವ ಈ ನೀರನ್ನು ನಾನು ಯಾವುದೇ ಕಾಮನೆಯಿಂದಾಗಲಿ ಲೋಭದಿಂದಾಗಲಿ ಅಥವಾ ಭಯದಿಂದಾಗಲಿ ಸ್ತಂಭಗೊಳಿಸಲಾರೆನು. ಏಕೆಂದರೆ ನೀರು ಸ್ತಂಭಗೊಂಡರೆ ಎಲ್ಲ ಜಲಚರಗಳು ಉಳಿಯುವುದಾದರೂ ಹೇಗೆ ಸಾಧ್ಯ? ನೀನು ಯಾವ ರೀತಿಯಲ್ಲಿ ನನ್ನನ್ನು ದಾಟಿ ಹೋಗಬೇಕೆಂಬುದನ್ನು ವ್ಯವಸ್ಥೆ ಮಾಡುತ್ತೇನೆ. ಎಷ್ಟೇ ಕಷ್ಟವಾದರೂ ನಾನು ಸಹಿಸಿಕೊಳ್ಳುತ್ತೇನೆ. ಸೇನೆಯು ನನ್ನನ್ನು ದಾಟಿ ಹೋಗುವವರೆಗೂ ನನ್ನಲ್ಲಿರುವ ಮೊಸಳೆಯೇ ಮುಂತಾದ ಪ್ರಾಣಿಗಳು ಸೈನ್ಯಕ್ಕೆ ತೊಂದರೆ ಕೊಡದಂತೆ ನೋಡಿಕೊಳ್ಳುತ್ತೇನೆ. ಕಪಿಗಳು ನನ್ನನ್ನು ದಾಟಿ ಹೋಗಲು ನನ್ನ ಮೇಲೆ ಸೇತುವೆಯನ್ನು ಕಟ್ಟಲು ಸಾಧ್ಯವಾಗುವಂತೆ ಮಾಡುತ್ತೇನೆ. ಸಮುದ್ರರಾಜನ ಮಾತನ್ನು ಕೇಳಿ ಶ್ರೀರಾಮನು ಹೇಳಿದನು: ವರುಣಾಲಯನೇ, ನಾನು ಹೂಡಿರುವ ಈ ಬಾಣವು ವ್ಯರ್ಥವಾಗತಕ್ಕದ್ದಲ್ಲ. ಇದನ್ನು ಎಲ್ಲಿ ಬಿಡಬೇಕೆಂಬುದನ್ನು ನೀನೇ ಹೇಳು. ಮಹಾ ತೇಜಸ್ವಿಯಾದ ಮಹೋದಧಿಯು ರಾಘವನ ಮಾತನ್ನು ಕೇಳಿ ಅವನು ಬಿಡಲಿದ್ದ ಮಹಾಶರವನ್ನು ನೋಡಿ ಶ್ರೀರಾಮನಿಗೆ ಹೇಳಿದನು: ಪ್ರಭುವೇ, ನೀನು ಹೇಗೆ ಜಗತ್ತಿನಲ್ಲಿ ವಿಖ್ಯಾತನಾಗಿರುವೆಯೋ ಹಾಗೆಯೇ ಪುಣ್ಯತಮವು ಧ್ರುಮಕುಲ್ಯ ಎಂಬ ಹೆಸರಿನಿಂದ ವಿಖ್ಯಾತವೂ ಆಗಿರುವ ಪವಿತ್ರವಾದ ಪ್ರದೇಶವು ನನ್ನ ಉತ್ತರ ಭಾಗದಲ್ಲಿದೆ. ಅಭೀರ ಎಂಬ ಜಾತಿಗೆ ಸೇರಿದ ಪ್ರಮುಖರಾದ ಮನುಷ್ಯರು ಅಲ್ಲಿ ವಾಸ ಮಾಡುತ್ತಿದ್ದಾರೆ. ಅವರ ರೂಪ ಮತ್ತು ಕರ್ಮಗಳು ಅತ್ಯಂತ ಭಯಂಕರವಾಗಿವೆ. ಅವರೆಲ್ಲರೂ ಸಾಮಾನ್ಯವಾಗಿ ಕಳ್ಳರೇ ಆಗಿದ್ದು ಅತ್ಯಂತ ಪಾಪಿಷ್ಠರಾಗಿರುತ್ತಾರೆ. ಅವರೆಲ್ಲರೂ ನನ್ನಲ್ಲಿರುವ ನೀರನ್ನು ಪಾನ ಮಾಡುತ್ತಾರೆ. ಆ ಪಾಪ ಕರ್ಮಿಗಳೊಡನೆ ನನ್ನ ಸಂಪರ್ಕವು ಸರ್ವಕಾಲದಲ್ಲಿಯೂ ಇರುತ್ತದೆ. ಇದು ನನಗೆ ಸಹಿಸಲ ಸಾಧ್ಯವಾಗಿದೆ. ಅವರ ಸ್ಪರ್ಶವೇ ನನಗೆ ಬೇಡವಾಗಿದೆ. ಆದುದರಿಂದ ನೀನೀಗ ಗುರಿಯಿಟ್ಟಿರುವ ಬಾಣವನ್ನು ಅವರ ಮೇಲೆ ಪ್ರಯೋಗಿಸಿ ಅದು ವ್ಯರ್ಥವಾಗದಂತೆ ಮಾಡು. ಮಹಾತ್ಮನಾದ ಸಮುದ್ರರಾಜನ ಮಾತನ್ನು ಕೇಳಿ ಶ್ರೀರಾಮನು ಪ್ರದೀಪ್ತವಾಗಿದ್ದ ಆ ಬಾಣವನ್ನು ಅವನು ತೋರಿಸಿದ ದಿಕ್ಕಿಗೆ ಪ್ರಯೋಗಿಸಿದನು. ವಜ್ರಾಯುಧಕ್ಕೂ ಮತ್ತು ಸಿಡಿಲಿಗೂ ಸಮಾನವಾಗಿದ್ದ ಆ ಬಾಣವು ಬಿದ್ದ ಸ್ಥಳವು ಮುಂದೆ ಜಗತ್ತಿನಲ್ಲಿ ಮರುಕಾಂತಾರ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಬಾಣದ ಪ್ರಹಾರದಿಂದ ಅಭೀರ ಪ್ರಮುಖರ ಸಮೇತವಾಗಿ ಅಲ್ಲಿದ್ದ ಗಿಡ ಮರ ಬಳ್ಳಿಗಳು ನಾಶವಾಗಿ ಅದೊಂದು ಮರುಭೂಮಿಯೇ ಆಯಿತು. ಈ ಕಾರಣದಿಂದಾಗಿ ಭರತ ಭೂಮಿಯ ಉತ್ತರ ದಿಕ್ಕಿನಲ್ಲಿರುವ, ಅಂದರೆ ಇಂದಿನ ರಾಜಸ್ಥಾನದಲ್ಲಿರುವ ಥಾರ್ ಮರುಭೂಮಿಯೇ ಈ ಪ್ರದೇಶವಿರಬಹುದೆಂದು ಕೆಲವರ ವ್ಯಾಖ್ಯಾನವಾಗಿದೆ. ಬಾಣದಿಂದ ಪೀಡಿತಳಾದ ವಸುಂಧರೆಯು ಚೀತ್ಕಾರ ಮಾಡಿದಳು. ಬಾಣವು ಬಿದ್ದ ಆ ಸ್ಥಳದಲ್ಲಿ ಭೂದೇವಿಗೆ ಗಾಯ ಉಂಟಾಗಿ ಆ ಗಾಯದ ಮೂಲಕವಾಗಿ ರಸಾತಲದಲ್ಲಿದ್ದ ನೀರು ಹೊರಚಿಮ್ಮಿತು. ಸಬಭೂವ ತದಾ ಕೂಪೋ ವ್ರಣ ಇತ್ಯಭಿವಿಶ್ರುತಃ ಸತತಂ ಚೋತ್ಥಿತಂ ತೋಯಂ ಸಮುದ್ರಸ್ಯೇವ ದೃಶ್ಯತೆ. ಆ ಗಾಯವು ಒಂದು ಬಾವಿಯ ರೂಪವನ್ನೇ ತಾಳಿತು ಮತ್ತು ಅದು ವ್ರಣಕೂಪವೆಂಬ ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಹೊಂದಿತು.
ಆ ಬಾವಿಯಿಂದ ಸತತವಾಗಿ ಹೊರಬರುತ್ತಿದ್ದ ನೀರು ಸಮುದ್ರದ ನೀರಿನಂತೆಯೇ ಕಾಣುತ್ತಿದ್ದಿತು. ಆ ಸಮಯದಲ್ಲಿ ಭೂಮಿಯ ಸೀಳುವಿಕೆಯಿಂದ ಉಂಟಾದ ಶಬ್ದವು ಅತ್ಯಂತ ದಾರುಣವಾಗಿದ್ದಿತು. ಹೀಗೆ ಶ್ರೀರಾಮನು ಬಾಣ ಪ್ರಯೋಗದಿಂದ ಸಮುದ್ರದ ಹೊಟ್ಟೆಯಲ್ಲಿದ್ದ ಆ ನೀರನ್ನು ಶೋಷಿಸಿಬಿಟ್ಟನು. ಆ ಪ್ರದೇಶವು ಮುಂದೆ 3 ಲೋಕಗಳಲ್ಲಿಯೂ ಮರುಕಾಂತಾರವೆಂಬ ಹೆಸರಿನಿಂದ ಪ್ರಸಿದ್ಧವಾಯಿತು. ಸಮುದ್ರರಾಜನ ಕುಕ್ಷಿ ಪ್ರದೇಶವನ್ನು ಶೋಷಿಸಿ ದೇವತೆಗಳಂತೆಯೇ ಮಹಾಪರಾಕ್ರಮಿಯಾದ ವಿದ್ವಾಂಸನಾದ ದಶರಥನ ಮಗನಾದ ಶ್ರೀರಾಮನು ಆ ಮರುಭೂಮಿಗೆ ಹೀಗೆ ವರವನ್ನಿತ್ತನು. ಪಶವ್ಯಶ್ಚಾಲ್ಪರೋಗಶ್ಚ ಫಲಮೂಲ ರಸಾಯುತಃ ಬಹುಸ್ನೇಹೋ ಬಹುಕ್ಷೀರ ಸುಗಂಧಿರ್ವಿವಿಧೌಷಧಃ. ಈ ಮರುಭೂಮಿಯು ಪಶುಗಳಿಗೆ ಹಿತಕರವಾಗಿರಲಿ, ಅದು ಅಲ್ಪ ರೋಗವುಳ್ಳದ್ದಾಗಿರಲಿ, ಜಲಮೂಲ ರಸಗಳಿಂದ ಸಂಪನ್ನವಾಗಿರಲಿ, ಹಾಲು ತುಪ್ಪ ಎಣ್ಣೆಗಳಿಂದ ಸಮೃದ್ಧವಾಗಿರಲಿ. ಅಲ್ಲಿ ನಾನಾ ಪ್ರಕಾರವಾದ ಔಷಧಿ ಲತೆಗಳು ಬೆಳೆದು ವಾತಾವರಣವು ಸುಗಂಧಯುಕ್ತವಾಗಿರಲಿ. ಹೀಗೆ ಶ್ರೀರಾಮನ ವರದಾನದಿಂದ ಆ ಮರು ಪ್ರದೇಶವು ಅಂದರೆ ಮರುಭೂಮಿಯು ಅನೇಕ ಪ್ರಕಾರವಾದ ಗುಣಗಳಿಂದ ಸಂಪನ್ನವಾಯಿತು ಮತ್ತು ಶುಭಕರವಾದ ಮಾರ್ಗವಾಗಿಯೂ ಪರಿಣಮಿಸಿತು. ಅಭೀರರೆಂಬ ಪಾಪಿಷ್ಟರಿಂದ ತುಂಬಿ ಹೋಗಿದ್ದ ಸಮುದ್ರರಾಜನ ಹೊಟ್ಟೆಯಂತಿದ್ದ ಆ ಪ್ರದೇಶವು ಶ್ರೀರಾಮನ ಬಾಣದಿಂದ ದಹಿಸಿ ಹೋಗಲು ನದಿ ನದಗಳಿಗೆ ಒಡೆಯನಾದ ಸಮುದ್ರರಾಜನು ಸಕಲ ಶಾಸ್ತ್ರಜ್ಞನಾದ ಶ್ರೀರಾಮನಿಗೆ ಹೇಳಿದನು. ಅಯಂ ಸೌಮ್ಯ ನಲೋ ನಾಮ ತನುಜೋ ವಿಶ್ವಕರ್ಮಣಃ ಪಿತ್ರ ದತ್ತ ವರಂ ಶ್ರೀಮಾನ್ ಪ್ರತಿಮೋ ವಿಶ್ವಕರ್ಮಣ. ಸೌಮ್ಯನೇ, ನಿನ್ನ ಸೈನ್ಯದಲ್ಲಿರುವ ನಲನೆಂಬ ಹೆಸರಿನ ಈ ವಾನರ ನಾಯಕನು ದೇವಶಿಲ್ಪಿಯಾದ ವಿಶ್ವಕರ್ಮನ ಪುತ್ರನು. ವಿಶ್ವಕರ್ಮನಿಗೆ ಸಮಾನನಾಗಿರುವ ತೇಜಸ್ವಿಯಾಗಿರುವ ಇವನಿಗೆ ಇವನ ತಂದೆಯು ವರವನ್ನಿತ್ತಿದ್ದಾನೆ. ಹೆಚ್ಚು ಉತ್ಸಾಹಿಯಾಗಿರುವ ಈ ವಾನರನು ನನ್ನ ಮೇಲೆ ಸೇತುವೆಯನ್ನು ನಿರ್ಮಿಸಲಿ, ಅದನ್ನು ನಾನು ಧರಿಸುತ್ತೇನೆ. ಇವನು ಕೂಡ ತಂದೆಯಂತೆಯೇ ಶಿಲ್ಪಶಾಸ್ತ್ರದಲ್ಲಿ ಅತ್ಯಂತ ಚತುರನಾಗಿದ್ದಾನೆ. ಹೀಗೆ ಹೇಳಿ ಸಮುದ್ರರಾಜನು ಅದೃಶ್ಯನಾದನು. ಬಳಿಕ ವಾನರ ಶ್ರೇಷ್ಠನಾದ ನಲನು ಮೇಲೆದ್ದು ನಿಂತು ಮಹಾಬಲಿಷ್ಠನಾದ ಶ್ರೀರಾಮನಿಗೆ ಹೇಳಿದನು. ಅಹಂ ಸೇತುಂ ಕರಿಷ್ಯಾಮಿ ವಿಸ್ತೀರ್ಣೆ ಲವಣಾಲಯೇ ಪಿತುಸ್ಸಾಮರ್ಥ್ಯಮಾಸ್ಥಾಯ ತತ್ವಮಾಹ ಮಹೋದಧಿಹಿ. ಪ್ರಭುವೆ, ಸಮುದ್ರರಾಜನು ಸತ್ಯವನ್ನೇ ಹೇಳಿದ್ದಾನೆ. ನಾನು ನನ್ನ ತಂದೆಯಾದ ವಿಶ್ವಕರ್ಮನಲ್ಲಿರುವ ಸಾಮರ್ಥ್ಯವನ್ನು ಪಡೆದುಕೊಂಡು 100 ಯೋಜನಗಳಷ್ಟು ವಿಸ್ತಾರವಾಗಿರುವ ಈ ಸಮುದ್ರದ ಮೇಲೆ ಸೇತುವೆಯನ್ನು ನಿರ್ಮಿಸುತ್ತೇನೆ. ದಂಡ ಏವ ವರೋ ಲೋಕೆ ಪುರುಷಸ್ಯೇತಿ ಮೇ ಮತಿಃ ಧಿಕ್ ಕ್ಷಮಾ ಕೃತಜ್ಞೇಶು ಸಾಂತ್ವಂ ದಾನಮಥಾಪಿವ. ಈ ಲೋಕದಲ್ಲಿ ಪುರುಷನಿಗೆ ದಂಡನೀತಿಯೇ ತಕ್ಕುದೆಂದು ನನ್ನ ಭಾವನೆಯಾಗಿದೆ. ಕೃತಜ್ಞರಾದವರ ವಿಷಯದಲ್ಲಿ ಕ್ಷಮೆಯನ್ನಾಗಲಿ ಸಾಂತ್ವನವನ್ನಾಗಲಿ ಮತ್ತು ದಾನ ನೀತಿಯನ್ನಾಗಲಿ ತೋರುವುದಕ್ಕೆ ಧಿಕ್ಕಾರವಿರಲಿ. ಅಯಂ ಹಿ ಸಾಗರೋ ಭೀಮ ಸೇತು ಕರ್ಮ ದಧಿಕ್ಷಯ ದದೌ ದಂಡ ಭಯಾದ್ಗಾಧಂ ರಾಘವಾಯ ಮಹೋದಧಿಹಿ. ಭಯಂಕರನಾದ ಈ ಸಮುದ್ರನು ಸಗರನ ಮಕ್ಕಳಿಂದಲೇ ನಿರ್ಮಿಸಲ್ಪಟ್ಟವನು. ಆದರೂ ಇವನು ಶ್ರೀರಾಮನಿಗೆ ಕೃತಜ್ಞತೆಯಿಂದ ಸೇತುವೆಯನ್ನು ಕಟ್ಟಲು ಅನುವು ಮಾಡಿಕೊಡಲಿಲ್ಲ. ದಂಡದ ಭಯದಿಂದ ಮತ್ತು ಸೇತುವೆಯನ್ನು ಹೇಗೆ ಕಟ್ಟುವರು ಎಂಬುದನ್ನು ನೋಡುವ ಅಪೇಕ್ಷೆಯಿಂದ ಸೇತುವೆಯನ್ನು ಕಟ್ಟಲು ಜಾಗವನ್ನು ತೋರಿಸಿದನು. ರಾಘವ, ಮಂದರ ಪರ್ವತದಲ್ಲಿದ್ದ ನನ್ನ ತಾಯಿಗೆ ದೇವಶಿಲ್ಪಿಯಾದ ವಿಶ್ವಕರ್ಮನು, ದೇವಿ, ನನ್ನಂತಹವನೇ ಒಬ್ಬ ಮಗನು ನಿನಗೆ ಹುಟ್ಟುವನು ಎಂಬ ವರವನ್ನಿತ್ತನು. ಈ ಕಾರಣದಿಂದ ನಾನು ವಿಶ್ವಕರ್ಮನಿಗೆ ಔರಸ ಪುತ್ರನಾಗಿರುತ್ತೇನೆ. ಶಿಲ್ಪಶಾಸ್ತ್ರದಲ್ಲಿ ಅವರಿಗೆ ಸಮಾನನಾಗಿದ್ದೇನೆ. ಈ ಎಲ್ಲ ವಿಷಯಗಳನ್ನು ಈಗ ಸಮುದ್ರನೇ ನನಗೆ ಜ್ಞಾಪಿಸಿಕೊಟ್ಟಿದ್ದಾನೆ. ಯಥಾವತ್ತಾದ ವಿಷಯವನ್ನೇ ಸಮುದ್ರರಾಜನು ಹೇಳಿದ್ದಾನೆ. ಅವನೇನಾದರೂ ನನ್ನ ಸಾಮರ್ಥ್ಯದ ವಿಷಯವಾಗಿ ಪ್ರಸ್ತಾಪಿಸದೇ ಇದ್ದಿದ್ದರೆ ನಾನು ಎಂದಿಗೂ ನನ್ನ ಆತ್ಮಗುಣಗಳನ್ನು ಹೇಳಿಕೊಳ್ಳುತ್ತಿರಲಿಲ್ಲ. ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಲು ನಾನು ನಿಶ್ಚಯವಾಗಿಯೂ ಸಮರ್ಥನಿದ್ದೇನೆ. ನನ್ನ ನಿರ್ದೇಶದಂತೆ ವಾನರ ಶ್ರೇಷ್ಠರೆಲ್ಲರೂ ಸೇರಿ ಈಗಲೇ ಸಮುದ್ರದ ಮೇಲೆ ಸೇತುವೆಯನ್ನು ಕಟ್ಟಲಿ. ನಲನು ಹೀಗೆ ಹೇಳಿದೊಡನೆಯೇ ಶ್ರೀರಾಮನು ಸೇತುವೆಯನ್ನು ಕಟ್ಟಲು ಕಪಿಮುಖ್ಯರಿಗೆ ಆಜ್ಞಾಪಿಸಿದನು. ಶ್ರೀರಾಮನಿಂದ ಅಜ್ಞಪ್ತರಾದ 100,000 ಕಪಿಶ್ರೇಷ್ಠರು ಸಂತೋಷಭರಿತರಾಗಿ ನೆಗೆಯುತ್ತಾ ಹಾರುತ್ತಾ ಮಹಾರಣ್ಯವನ್ನು ಪ್ರವೇಶಿಸಿದರು. ಪರ್ವತಗಳಂತೆ ಮಹಾಕಾಯರಾಗಿದ್ದ ವಾನರ ಶ್ರೇಷ್ಠರು ಪರ್ವತ ಶಿಖರಗಳನ್ನು ವೃಕ್ಷಗಳನ್ನು ಮುರಿದು ಅವೆಲ್ಲವನ್ನು ಸಮುದ್ರದ ತೀರಕ್ಕೆ ಸೆಳೆದು ತರುತ್ತಿದ್ದರು.
ಸಾಲ ವೃಕ್ಷಗಳಿಂದಲೂ, ಮತ್ತಿ ಮರಗಳಿಂದಲೂ, ಕಗ್ಗಲಿ ಮರಗಳಿಂದಲೂ, ಬಿದುರುಗಳಿಂದಲೂ, ಕುಟಜ ವೃಕ್ಷಗಳಿಂದಲೂ, ಅರ್ಜುನ ತಾಲ ತಿಲಕ ವೃಕ್ಷಗಳಿಂದಲೂ, ಬೆಟ್ಟದಾವರೆಗಳಿಂದಲೂ, ಬಿಲ್ವ ವೃಕ್ಷಗಳಿಂದಲೂ, ಏಳೆಲೆ ಬಾಳೆಗಳಿಂದಲೂ, ಸುಪುಷ್ಪಿತವಾಗಿದ್ದ ಕರ್ಣಿಕಾರ ವೃಕ್ಷಗಳಿಂದಲೂ, ಮಾವಿನ ಮರಗಳಿಂದಲೂ, ಅಶೋಕ ವೃಕ್ಷಗಳಿಂದಲೂ ಸಮುದ್ರವನ್ನು ತುಂಬಿಬಿಟ್ಟರು. ವಾನರ ಶ್ರೇಷ್ಠರು ಕೆಲವು ವೃಕ್ಷಗಳನ್ನು ಬುಡಸಹಿತವಾಗಿ ಕಿತ್ತು ತಂದು ಹಾಕುತ್ತಿದ್ದರು. ಕೆಲವರು ಬುಡಕ್ಕೆ ಸರಿಯಾಗಿ ಮುರಿದು ತಂದು ಹಾಕುತ್ತಿದ್ದರು. ಹೀಗೆ ಅವರು ಎತ್ತರವಾದ ವೃಕ್ಷಗಳನ್ನು ಎತ್ತಿಕೊಂಡು ಹೋಗುತ್ತಿರುವಾಗ ಇಂದ್ರ ಧ್ವಜವನ್ನೇನಾದರೂ ಎತ್ತಿಕೊಂಡು ಹೋಗುತ್ತಿರುವರೋ ಎಂಬಂತೆ ಕಾಣುತ್ತಿದ್ದರು. ತಾಲ ವೃಕ್ಷಗಳನ್ನು, ದಾಳಿಂಬ ವೃಕ್ಷಗಳ ಪೊದೆಗಳನ್ನು, ತೆಂಗಿನ ಮರಗಳನ್ನು, ವಿಭೀತಕ ವಕುಳ ವೃಕ್ಷಗಳನ್ನು, ಬೇವಿನ ಮರಗಳನ್ನು ಕಪಿಶ್ರೇಷ್ಠರು ಅರಣ್ಯದ ಎಲ್ಲ ಕಡೆಗಳಿಂದಲೂ ಕಿತ್ತು ತಂದು ಸಮುದ್ರಕ್ಕೆ ಹಾಕುತ್ತಿದ್ದರು. ಮಹಾಕಾಯರಾದ ಮಹಾಬಲಿಷ್ಠರಾದ ವಾನರ ನಾಯಕರು ಆನೆಯ ಗಾತ್ರವಿದ್ದ ಬಂಡೆಗಳನ್ನು ತಂದು ಹಾಕುತ್ತಿದ್ದರು. ದೊಡ್ಡ ದೊಡ್ಡ ಪರ್ವತಗಳನ್ನೇ ಕಿತ್ತು ಯಂತ್ರಗಳ ಮೂಲಕವಾಗಿ ಸಮುದ್ರದ ಬಳಿಗೆ ಸಾಗಿಸಿಕೊಂಡು ಬರುತ್ತಿದ್ದರು. ಹೀಗೆ ಅವರು ಬಂಡೆಗಳನ್ನು, ಪರ್ವತಗಳನ್ನು ಎತ್ತಿಕೊಂಡು ಬಂದು ಸಮುದ್ರದಲ್ಲಿ ಹಾಕಿದೊಡನೆಯೇ ಸಮುದ್ರದ ನೀರು ಬಹಳ ಮೇಲಕ್ಕೆ ಚಿಮ್ಮಿ ಹೋಗುತ್ತಿದ್ದಿತು. ಮರುಕ್ಷಣದಲ್ಲಿಯೇ ಆ ನೀರು ಕೆಳಕ್ಕೂ ಬೀಳುತ್ತಿದ್ದಿತು. ಹೀಗೆ ಕಪಿ ನಾಯಕರು ಎಲ್ಲ ಕಡೆಗಳಿಂದಲೂ ಬಂಡೆಗಳನ್ನು, ಪರ್ವತಗಳನ್ನು, ವೃಕ್ಷಗಳನ್ನು ಹಾಕುತ್ತಾ ಸಮುದ್ರವನ್ನು ಅಲ್ಲೋಲ ಕಲ್ಲೋಲಗೊಳಿಸಿಬಿಟ್ಟರು. ಕೆಲವು ವಾನರರು ಸೇತುವೆಯನ್ನು ನೇರವಾಗಿ ಕಟ್ಟುವ ಸಲುವಾಗಿ 100 ಯೋಜನಗಳ ಉದ್ದಕ್ಕೂ ದಾರವನ್ನು ಹಿಡಿದು ನಿಂತಿದ್ದರು. ನಲನು ಕಪಿನಾಯಕರು ತಂದ ವೃಕ್ಷಗಳನ್ನು, ಬಂಡೆಗಳನ್ನು, ಸಾಗರಗಳನ್ನು ಯಥಾಯೋಗ್ಯವಾದ ಸ್ಥಳಗಳಲ್ಲಿ ಇಡಿಸುತ್ತಾ ಸಮುದ್ರದ ಮಧ್ಯದಲ್ಲಿ ಮಹಾ ಸೇತುವೆಯನ್ನು ನಿರ್ಮಿಸುತ್ತಿದ್ದನು. ಭಯಂಕರ ಕರ್ಮರಾದ ವಾನರರು ಸೇತುವೆಯನ್ನು ಕಟ್ಟಲು ಬೇಕಾದ ಸಾಮಗ್ರಿಗಳನ್ನು ಹೊತ್ತು ತರುತ್ತಾ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದರು. ಕೆಲವು ವಾನರರು ಅಳೆಯುವ ಸಲುವಾಗಿ ದಂಡಗಳನ್ನು ಹಿಡಿದು ನಿಂತಿದ್ದರು. ಮತ್ತೆ ಕೆಲವರು ನಲನು ಹೇಳಿದ ಸಾಮಗ್ರಿಗಳನ್ನು ಹುಡುಕಿ ಕೊಡುವುದರಲ್ಲಿ ನಿರತರಾಗಿದ್ದರು. ಶ್ರೀರಾಮನ ಆಜ್ಞೆಯನ್ನು ಶಿರಸಾವಹಿಸಿ ಸೇತುವೆಯ ನಿರ್ಮಾಣ ಕಾರ್ಯದಲ್ಲಿ ತೊಡಗಿದ್ದ ಮೇಘ ಪರ್ವತ ಸದೃಶರಾದ ವಾನರರು ಹುಲ್ಲಿನಿಂದಲೂ ಕಟ್ಟಿಗೆಗಳಿಂದಲೂ ಸೇತುವೆಯನ್ನು ಕಟ್ಟುತ್ತಿದ್ದರು. ಕೆಲವರು ತುದಿಗಳಲ್ಲಿ ಹೂವುಗಳನ್ನು ಹೊಂದಿದ್ದ ವೃಕ್ಷಗಳಿಂದಲೇ ಸೇತುವೆಯನ್ನು ಕಟ್ಟುತ್ತಿದ್ದರು. ಪರ್ವತಗಳಂತೆಯೇ ಇರುತ್ತಿದ್ದ ದೊಡ್ಡ ದೊಡ್ಡ ಬಂಡೆಗಳನ್ನು, ಪರ್ವತ ಶಿಖರಗಳನ್ನು ಹೊತ್ತು ಎಲ್ಲ ಕಡೆಗಳಿಂದಲೂ ಧಾವಿಸಿ ಬರುತ್ತಿದ್ದ ಕಪಿ ಮುಖ್ಯರು ರಾಕ್ಷಸರಂತೆಯೇ ಕಾಣುತ್ತಿದ್ದರು. ಆ ಕಪಿ ನಾಯಕರು ಎಲ್ಲ ಕಡೆಗಳಿಂದಲೂ ದೊಡ್ಡ ದೊಡ್ಡ ಬಂಡೆಗಳನ್ನು, ಪರ್ವತ ಶಿಖರಗಳನ್ನು ಎತ್ತಿಕೊಂಡು ಬಂದು ಸಮುದ್ರದಲ್ಲಿ ಹಾಕುವಾಗ ಅತ್ಯಂತ ಭಯಂಕರವಾದ ಶಬ್ದವಾಗುತ್ತಿದ್ದಿತು. ಆನೆಯಂತೆ ವಿಶಾಲಕಾಯರಾಗಿದ್ದ, ಹೆಚ್ಚು ಉತ್ಸಾಹಿಗಳಾಗಿದ್ದ, ತೊರೆಯಿಂದ ಕೂಡಿದ್ದ ವಾನರ ನಾಯಕರು ಮೊದಲ ದಿವಸ 14 ಯೋಜನಗಳಷ್ಟು ದೂರದವರೆಗೆ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದರು. ಎರಡನೆಯ ದಿವಸ ಭೀಮಕಾಯರಾದ ಮಹಾಬಲಿಷ್ಠರಾದ ಕಪಿನಾಯಕರು 20 ಯೋಜನಗಳಷ್ಟು ದೂರದವರೆಗೆ ಸೇತುವೆಯನ್ನು ಕಟ್ಟಿದರು. ಮೂರನೆಯ ದಿನ ಅತಿ ಶೀಘ್ರವಾಗಿ ಕಾರ್ಯ ಮಾಡುತ್ತಿದ್ದ ಮಹಾಕಾಯರಾದ ವಾನರರು 21 ಯೋಜನಗಳಷ್ಟು ದೂರದವರೆಗೆ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದರು. ನಾಲ್ಕನೆಯ ದಿವಸ ಮಹಾವೇಗವಂತರಾದ ತೊರೆ ಮಾಡುತ್ತಿದ್ದ ಕಪಿ ಮುಖ್ಯರು 22 ಯೋಜನಗಳಷ್ಟು ದೂರದವರೆಗೆ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದರು. ಐದನೆಯ ದಿವಸ ಕ್ಷಿಪ್ರವಾಗಿ ಕೆಲಸ ಮಾಡುತ್ತಿದ್ದ ಕಪಿಶ್ರೇಷ್ಠರು ಸುವೇಲವೆಂಬ ಪರ್ವತದವರೆಗೆ 23 ಯೋಜನಗಳಷ್ಟು ದೂರ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿದರು. ತಂದೆಯಂತೆಯೇ ಶಿಲ್ಪ ಕಾರ್ಯದಲ್ಲಿ ಅತ್ಯಂತ ಚತುರನಾದ, ವಿಶ್ವಕರ್ಮನ ಮಗನಾದ, ಬಲಿಷ್ಠನಾದ, ಶ್ರೀಮಂತನಾದ, ವಾನರ ಶ್ರೇಷ್ಠನಾದ ನಲನು ಹೀಗೆ ಸಮುದ್ರ ಮಧ್ಯದಲ್ಲಿ 100 ಯೋಜನಗಳ ವಿಸ್ತಾರದ ಸೇತುವೆಯನ್ನು ನಿರ್ಮಿಸಿದನು. ಮೀನುಗಳಿಗೆ ವಾಸಸ್ಥಾನವಾದ ಸಮುದ್ರದಲ್ಲಿ ನಲನಿಂದ ನಿರ್ಮಿಸಲ್ಪಟ್ಟ ಸುಂದರವಾದ ಮತ್ತು ಶೋಭಾಯಮಾನವಾಗಿದ್ದ ಆ ಸೇತುವೆಯು ಆಕಾಶದಲ್ಲಿ ಕಾಣುವ ಸ್ವಾತಿ ಪಥದಂತೆಯೇ ಕಾಣುತ್ತಿದ್ದಿತು. ಬಳಿಕ ಪರಮಾದ್ಭುತವಾದ ಆ ಸೇತುವೆಯನ್ನು ನೋಡಲು ದೇವತೆಗಳು, ಗಂಧರ್ವರು, ಸಿದ್ಧರು, ಮಹರ್ಷಿಗಳು ಬಂದು ಆಕಾಶದಲ್ಲಿ ನಿಂತುಕೊಂಡರು. 10 ಯೋಜನಗಳಷ್ಟು ಅಗಲವಾಗಿಯೂ 100 ಯೋಜನಗಳಷ್ಟು ಉದ್ದವಾಗಿಯೂ ಇದ್ದ ಸಮುದ್ರದ ಮಧ್ಯದಲ್ಲಿ ಕಟ್ಟಲು ಅತ್ಯಂತ ದುಷ್ಕರವಾದ ಆ ನಲಸೇತುವೆಯನ್ನು ದೇವ, ಗಂಧರ್ವ, ಸಿದ್ಧ, ಪರಮ ಋಷಿಗಳು ನೋಡಿ ವಿಸ್ಮಿತರಾದರು. ಸೇತುವೆಯನ್ನು ಕಟ್ಟಿದ ವಾನರ ಸೈನಿಕರು ಕೂಡ ಅತ್ತಿಂದಿತ್ತ ಇತ್ತಿಂದತ್ತ ಹಾರಾಡುತ್ತಾ, ಕುಣಿದಾಡುತ್ತಾ, ಗರ್ಜನೆ ಮಾಡುತ್ತಾ ಊಹಿಸಲು ಕೂಡ ಅಸಾಧ್ಯವಾಗಿದ್ದ, ಪರಮಾದ್ಭುತವಾಗಿದ್ದ, ರೋಮಾಂಚನವನ್ನು ಉಂಟು ಮಾಡುವುದಾಗಿದ್ದ ಆ ಸೇತುವೆಯನ್ನು ನೋಡಿದರು. ಸಮಸ್ತ ಪ್ರಾಣಿಗಳು ಸಮುದ್ರದ ಮೇಲೆ ನಿರ್ಮಿಸಿದ್ದ ಆ ಮಹಾ ಸೇತುವೆಯನ್ನು ನೋಡಿ ಅಚ್ಚರಿಗೊಂಡವು. ಹೀಗೆ ಮಹಾಬಲಿಷ್ಠರಾದ, ಪರಮೋತ್ಸಾಹಿಗಳಾಗಿದ್ದ 1000 ಕೋಟಿ ವಾನರ ಸೈನಿಕರು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟುತ್ತಲೇ ಸಮುದ್ರದ ಆಚೆಯ ದಡಕ್ಕೆ ಹೋದರು.
ವಿಶಾಲವಾಗಿದ್ದ, ಸುಂದರವಾಗಿ ಕಟ್ಟಲ್ಪಟ್ಟಿದ್ದ, ಸಮತಲವಾಗಿದ್ದ, ಸುಸಂಬದ್ಧವಾಗಿದ್ದ ಆ ಮಹಾ ಸೇತುವೆಯು ಆ ಮಹಾಸಾಗರದಲ್ಲಿ ಹೆಂಗಸರ ಬೈತಲೆಯಂತೆಯೇ ಶೋಭಿಸುತ್ತಿದ್ದಿತು. ಸೇತುವೆಯು ಸಿದ್ಧವಾದೊಡನೆಯೇ ಗದಾಪಾಣಿಯಾದ ವಿಭೀಷಣನು ತನ್ನ ಸಚಿವರೊಡನೆ ಸಮುದ್ರದ ಆಚೆಯ ದಡದಲ್ಲಿ ನಿಂತನು. ಶತ್ರುಗಳೇನಾದರೂ ಸೇತುವೆಯನ್ನು ಭಗ್ನಗೊಳಿಸಲು ಬಂದರೆ ಅವರನ್ನು ಶಿಕ್ಷಿಸುವುದೇ ವಿಭೀಷಣನ ಉದ್ದೇಶವಾಗಿದ್ದಿತು. ಅನಂತರ ಸುಗ್ರೀವನು ಸತ್ಯಪರಾಕ್ರಮಿಯಾದ ಶ್ರೀರಾಮನಿಗೆ ಹೇಳಿದನು, ರಾಘವ, ನೀನು ಹನುಮಂತನ ಹೆಗಲ ಮೇಲೆ ಕುಳಿತುಕೋ. ಅಂಗದನ ಹೆಗಲ ಮೇಲೆ ಲಕ್ಷ್ಮಣನು ಕುಳಿತುಕೊಳ್ಳಲಿ. ಮೀನುಗಳಿಗೆ ಆಶ್ರಯ ಸ್ಥಾನವಾಗಿರುವ ಈ ಸಮುದ್ರವು ಅತ್ಯಂತ ವಿಶಾಲವಾಗಿದೆ. ಅಂಗದ, ಹನುಮಂತರು ನಿಮ್ಮಿಬ್ಬರನ್ನು ಎತ್ತಿಕೊಂಡು ಆಕಾಶ ಮಾರ್ಗದಲ್ಲಿ ಹೋಗಬಲ್ಲವರಾಗಿದ್ದಾರೆ. ಸುಗ್ರೀವನು ಹೇಳಿದಂತೆಯೇ ಲಕ್ಷ್ಮಣ ಸಹಿತನಾದ ಶ್ರೀರಾಮನು ಧನುಷ್ ಪಾಣಿಯಾಗಿ ಹನುಮಂತನ ಹೆಗಲ ಮೇಲೆ ಕುಳಿತು ಸೇನೆಯ ಮುಂಭಾಗದಲ್ಲಿ ಪ್ರಯಾಣ ಮಾಡುತ್ತಿದ್ದನು. ಸುಗ್ರೀವನು ಅವನ ಜೊತೆಯಲ್ಲಿಯೇ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದನು. ಕೆಲವು ವಾನರರು ಸೇತುವೆಯ ಮಧ್ಯಭಾಗದಲ್ಲಿ ಹೋಗುತ್ತಿದ್ದರು. ಕೆಲವರು ಸೇತುವೆಯ ಎರಡು ಬದಿಗಳಲ್ಲಿಯೂ ಪ್ರಯಾಣ ಮಾಡುತ್ತಿದ್ದರು. ಕೆಲವು ವಾನರರು ಸಮುದ್ರದಲ್ಲಿ ಬಿದ್ದು ಈಜಿಕೊಂಡು ಹೋಗುತ್ತಿದ್ದರು. ಕೆಲವರು ಆಕಾಶ ಮಾರ್ಗದಲ್ಲಿ ಗರುಡ ಪಕ್ಷಿಯಂತೆ ಹಾರಿಕೊಂಡು ಹೋಗುತ್ತಿದ್ದರು. ಹೀಗೆ ಪ್ರಯಾಣ ಮಾಡುತ್ತಿದ್ದಾಗ ಭಯಂಕರರಾದ ಕಪಿ ಸೈನಿಕರು ಸಮುದ್ರದ ಭಯಂಕರವಾದ ಭೋರ್ಗರೆಯುವಿಕೆಯು ಕೇಳಿಸದ ರೀತಿಯಲ್ಲಿ ಅತ್ಯಂತ ಭಯಂಕರವಾದ ಘೋಷಣೆಗಳನ್ನು ಮಾಡುತ್ತಾ ಸಮುದ್ರವನ್ನು ಸೇತುವೆಯ ಮೂಲಕವಾಗಿ ದಾಟುತ್ತಿದ್ದರು. ಹೀಗೆ ನಲ ಸೇತುವೆಯ ಮೂಲಕವಾಗಿ ಅಪಾರವಾದ ವಾನರ ಸೈನ್ಯವು ಸಮುದ್ರವನ್ನು ದಾಟಿತು. ಬಳಿಕ ರಾಜನಾದ ಸುಗ್ರೀವನು ಕಂದಮೂಲ ಫಲ ಸಮೃದ್ಧವಾಗಿರುವ ಸ್ಥಳದಲ್ಲಿ ಸೈನ್ಯದ ಬಿಡಾರ ಮಾಡಿದನು. ಅತ್ಯದ್ಭುತವಾದ ಮತ್ತು ಸುದುಷ್ಕರವಾದ ಶ್ರೀರಾಮನ ಸೇತುಬಂಧ ಕಾರ್ಯವನ್ನು ನೋಡಿ ದೇವತೆಗಳು ಸಿದ್ಧ ಚಾರಣರೊಡನೆಯೂ ಋಷಿಗಳೊಡನೆಯೂ ಆಕಾಶ ಮಾರ್ಗದಲ್ಲಿ ಹೋಗುತ್ತಿದ್ದ ಶ್ರೀರಾಮನ ಬಳಿಗೆ ಬಂದು ಅವರನ್ನು ಪವಿತ್ರವಾದ ಶುಭಜಲದಿಂದ ಪ್ರತ್ಯೇಕವಾಗಿ ಸಂಪ್ರೋಕ್ಷಿಸಿ ಹೇಳಿದರು. ಜಯಸ್ವ ಶತ್ರು ನರದೇವ ಮೇದಿನೀಂ ಸಸಾಗರಾಂ ಪಾಲಯ ಶಾಶ್ವತಿ ಸಮಾಹ. ನರದೇವನೇ, ಶತ್ರುಗಳನ್ನು ಜಯಿಸು, ಸಮುದ್ರ ಪರ್ಯಂತವಾದ ಅಖಂಡ ಭೂಮಂಡಲವನ್ನು ಶಾಶ್ವತವಾಗಿ ಪರಿಪಾಲಿಸು. ಇದೇ ಮುಂತಾಗಿ ಅನೇಕ ಶುಭವಾಕ್ಯಗಳಿಂದ ರಾಜ ಸಮ್ಮಾನಿತನಾದ ಶ್ರೀರಾಮನನ್ನು ದೇವತೆಗಳು ಅಭಿನಂದಿಸಿದರು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 22ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.